ಕರುನಾಡಿನ ಸಮಸ್ತ ಜನತೆಗೆ ಕಾಮದಿನುಲ್ಲ ಕಡಿಮೆ ನಮಸ್ತೆ. ಆತ್ಮೀಯ ಸಹೋದರ ಮಿತ್ರರೇ, ಇಂದಿನ ದಿನ ನಾನು ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಅಥವಾ ಮೋಟಾರ್ ವಾಹನಗಳ ಕಾಯ್ದೆ 1988ಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಂಗತಿಗಳನ್ನು ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೇನೆ. ಅಂತಹ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ಅಥವಾ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬೆಲ್ ಬಟನ್ ಅನ್ನು ಒತ್ತಿದ್ದೇ ಆಗಿದ್ದಲ್ಲಿ ಪ್ರತಿಯೊಂದು ವಿಡಿಯೋಗಳು ನಾನು ಮಾಡುವಂತಹ ಪ್ರತಿಯೊಂದು ವಿಷಯಗಳು ನಿಮಗೆ ತಲುಪ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯ ಸಹೋದರ ಮಿತ್ರರೇ, ಅವ್ಯಾವ ನೋಡ್ಕೊಂಡು ಬರೋಣ. ಆತ್ಮೀಯ ಸಹೋದರ ಮಿತ್ರರೇ, ನೀವೆಲ್ಲರೂ ಕೂಡ ನಿಮಗೊಂದು ಡೌಟ್ ಇರ್ತದೆ, ಸಂಚಾರ ಪೊಲೀಸರು ಅಥವಾ ಟ್ರಾಫಿಕ್ ಪೊಲೀಸ್ನರು ರಶೀದಿ ಇಲ್ಲದೆ ದಂಡವನ್ನ ಸಂಗ್ರಹಿಸಬಹುದೇ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರ್ತೀರಾ. ಸರ್, ಪೊಲೀಸ್ನರು ನಮ್ಗೆ ಯಾವ ತರದ ರೆಸಿಪ್ಟ್ ಅನ್ನ ಕೊಡ್ಲಿಲ್ಲ, ಆದ್ರೆ ನಮ್ಮ ಹತ್ರ ದಂಡವನ್ನ ಕಟ್ಟಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತೀರಾ. ನಿಮಗೊಂದು ಡೌಟ್ ಇರ್ತದೆ, ಈ ರೀತಿಯೂ ಕೂಡ ದಂಡವನ್ನ ಕಟ್ಟಿಸ್ಕೊಳ್ಬಹುದಾ ಅಂತ ಹೇಳ್ಬಿಟ್ಟು. ಖಂಡಿತವಾಗಿಯೂ ಆ ರೀತಿ ಇಲ್ಲ. ಆತ್ಮೀಯ ಸಹೋದರ ಮಿತ್ರರೇ, ಗಮನಿಸಿ. Can the traffic police collect fine without a receipt? ಟ್ರಾಫಿಕ್ ಪೊಲೀಸ್ನವರು ರಶೀದಿ ಇಲ್ಲದೆ ದಂಡವನ್ನ ಸಂಗ್ರಹಿಸಬಹುದು ಎಂಬುದನ್ನ ಇಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಆತ್ಮೀಯ ಸಹೋದರರೇ, ಗಮನಿಸಿ. ಖಂಡಿತವಾಗಿಯೂ ಆ ರೀತಿಯಾಗಿ ಅವರಿಗೆ ದಂಡವನ್ನ ಕಟ್ಟಿಸ್ಕೊಳ್ಳಲಿಕ್ಕೆ ಯಾವುದೇ ತರಹದ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಗಮನಿಸಬೇಕಾಗ್ತದೆ. ಪೊಲೀಸ್ನರು ಯಾವ ತರಹದ ರೆಸಿಪ್ಟ್ ಅನ್ನ ಕೊಡದೆ ನಿಮ್ಮಲ್ಲಿ ದಂಡವನ್ನ ಅಥವಾ ಶುಲ್ಕವನ್ನ ಕಟ್ಟಿಸಿಕೊಳ್ಳುವ ಹಕ್ಕನ್ನ ನೀಡಿಲ್ಲ. ಆತ್ಮೀಯ ನಾಗರಿಕರೇ, ಗಮನಿಸಿ. ದ ಟ್ರಾಫಿಕ್ ಪೊಲೀಸ್ ಕ್ಯಾನಾಟ್ ಕಲೆಕ್ಟ್ ಎ ಫೈನ್ ಫ್ರಮ್ ಯು ವಿತೌಟ್ ಗಿವಿಂಗ್ ಎ ರೆಸಿಪ್ಟ್. ಸಂಚಾರ ಪೊಲೀಸರು ದಂಡವನ್ನ ಸಂಗ್ರಹಿಸಲು ಸಾಧ್ಯವಿಲ್ಲ ನಿಮಗೆ ರಶೀದಿವನ್ನ ನೀಡದೆ ನಿಮ್ಮಿಂದ ಅಂತ ಹೇಳ್ಬಿಟ್ಟು. ನಿಮಗೆ ಯಾವುದೇ ತರಹದ ಒಂದು ಸ್ಲಿಪ್ ಅನ್ನ ಅಕ್ನಾಲಜ್ಮೆಂಟ್ ಅನ್ನ ಕೊಡದೇನೆ ನೀವು ಯಾವುದನ್ನ ತಪ್ಪು ಮಾಡಿದಿರ ಅಂತ ಹೇಳ್ಬಿಟ್ಟು, ಅಥವಾ ಹೆಲ್ಮೆಟ್ ಇಲ್ದೇನೆ ಹೆಲ್ಮೆಟ್ ಫೈನ್ ಹಾಕಿದಾರ, ಅಥವಾ ಡ್ರಿಂಕ್ ಅಂಡ್ ಡ್ರೈವ್ಗೆ ನೀವು ಫೈನ್ ಹಾಕಿದಾರ, ಅಥವಾ ಮತ್ತೊಂದು ಇನ್ನಿತರ ವಿಷಯಗಳಿಗೆ ನಿಮಗೆ ದಂಡವನ್ನ ವಿಧಿಸಲಾಗಿದೆ ಎಂಬುದು ಸಂಬಂಧಪಟ್ಟಂತೆ ಅವರು ಒಂದು ರೆಸಿಪ್ಟ್ ಅನ್ನ ಕೊಡಬೇಕಾಗ್ತದೆ. ಆ ರೆಸಿಪ್ಟ್ ಕೊಟ್ಟಾಗಿದ್ದ ಮಾತಲ್ಲಿ ನೀವು ದಂಡವನ್ನ ಪಾವತಿಸಬೇಕಾಗ್ತದೆ. ಆತ್ಮೀಯ ಸಾರ್ವಜನಿಕರೇ, ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಅಂಡರ್ ಮೋಟಾರ್ ವೆಹಿಕಲ್ಸ್ ಆಕ್ಟ್ 1988 ಅಂಡ್ ಇ ಚಲನ್ ಸಿಸ್ಟಮ್ಸ್, ಮೋಟಾರ್ ವಾಹನಗಳ ಕಾಯ್ದೆ 1988 ಅಡಿಯಲ್ಲಿ ಮತ್ತು ಏನು ಈ ಚಲನ್ ವ್ಯವಸ್ಥೆ ಅಡಿಯಲ್ಲಿ ಅಂತಹ ದಂಡವನ್ನು ನೀವು ಪಾವತಿಸಬೇಕಾಗ್ತದೆ. ಅದೇ ರೀತಿಯಾಗಿ ಯು ಶೋಲ್ಡ್ ಗೆಟ್ ಆನ್ ಆನ್ಲೈನ್ ಆರ್ ಮ್ಯಾನ್ಯುವಲ್ ರೆಸಿಪ್ಟ್ ಫಾರ್ ಎವ್ರಿ ಫೈನ್. ಪ್ರತಿ ದಂಡಕ್ಕೆ ನೀವು ಆನ್ಲೈನ್ ಅಥವಾ ಹಸ್ತಚಾಲಿತ ರಸೀದಿಯನ್ನು ಪಡಿಬೇಕಾಗ್ತದೆ. ನೀವು ಪ್ರತಿಯೊಂದು ದಂಡಕ್ಕೆ ನೀವು ಆನ್ಲೈನ್ ಮುಖಾಂತರ ಒಂದು ರೆಸಿಪ್ಟ್ ಅನ್ನು ಪಡೆಯಬೇಕಾಗ್ತದೆ. ಇಲ್ಲ ಅಂದ್ರೆ ಆ ಸಂಚಾರ ಪೊಲೀಸರು ಇರುವಂಥ ಯಾವ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಅದೇ ತರ ಅವರದೇ ಆದಂತಹ ಒಂದು ಸೀಲ್ಸನ್ ಇರುವಂತಹ ಒಂದು ಸ್ಲಿಪ್ ಅನ್ನ ನೀವು ರೆಸಿಪ್ಟ್ ಅನ್ನ ಪಡಿಬೇಕಾಗ್ತದೆ ಅಂತ ಹೇಳ್ಬಿಟ್ಟು. ಆತ್ಮೀಯ ಸಾರ್ವಜನಿಕರೇ, ಆ ರೀತಿ ಇದ್ದಲ್ಲಿ ಮಾತ್ರ ನೀವು ಅಂತ ಸಂದರ್ಭದಲ್ಲಿ ನೀವು ಫೈನ್ ಅನ್ನ ಕಟ್ಟಲಿಕ್ಕೆ ಅವಕಾಶವಿದೆ. ಇಲ್ಲದೇ ಇದ್ದಲ್ಲಿ ಯಾವ ತರಹದ ಫೈನ್ ಅನ್ನ ಕಟ್ಟಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಗಮನಿಸಿ. ಅವಾಯ್ಡ್ ಗಿವಿಂಗ್ ಮನಿ ವಿತೌಟ್ ಅ ರೆಸಿಪ್ಟ್ ಅಂಡ್ ಆಸ್ಕ್ ದೆಮ್ ಫಾರ್ ದ ಚಲನ್ ಮೆಷಿನ್ ಆರ್ ರೆಸಿಪ್ಟ್. ಆತ್ಮೀಯ ಸಾರ್ವಜನಿಕರೇ, ಗಮನಿಸಿ. ರಶೀದಿ ಇಲ್ಲದೆ ಹಣವನ್ನ ನೀಡುವುದು ತಪ್ಪಿಸಬೇಕಾಗ್ತದೆ ನಾವೆಲ್ಲರೂ. ಅದೇ ರೀತಿಯಾಗಿ ಚಲನ್ ಯಂತ್ರ ಅಥವಾ ರಶೀದಿಯನ್ನ ಕೇಳಬೇಕಾಗ್ತದೆ. ನಾವು ಚಲನ್ನರಾಗಲಿ ಅಥವಾ ಮಿಷಿನಲ್ಲಿ ಅಥವಾ ರೆಸಿಪ್ಟ್ ಅನ್ನ ಕೇಳಬೇಕಾಗ್ತದೆ. ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರ್ತದೆ. ಸರ್, ನಮಗೆ ಯಾವ ಇದರಲ್ಲಿ ನಮಗೆ ದಂಡವನ್ನ ಪಾವತಿಸ್ತಿದ್ದೀರಾ, ಸಂಬಂಧಪಟ್ಟಂತೆ ನೀವು ರೆಸಿಪ್ಟ್ ಅನ್ನ ಕೊಡಿ ಅಂತ ಕೇಳಬೇಕಾಗ್ತದೆ. ಏಕೆಂದ್ರೆ GS ಶಿವರುದ್ರಪ್ಪರ ಒಂದು ಮಾತನ್ನ ಹೇಳ್ತಾರೆ. ಆತ್ಮೀಯ ಸಾರ್ವಜನಿಕರೇ, ಪ್ರಶ್ನಿಸದೆ ಯಾವುದನ್ನು ಒಪ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು. ಅವರ ದಬ್ಬಾಳಿಕೆಗೆ ನೀವೆಲ್ಲರೂ ಕೂಡ ಒಳಗಾಗಬಾರ್ದು. ನಿಮಗೆ ಆದಂತಹ ಹಕ್ಕುಗಳನ್ನ ನಾನು ಪ್ರತಿಯೊಂದಾಗಿ ವಿವರಣೆ ಮುಖಾಂತರ ನೀಡ್ತಾ ಹೋಗ್ತೇನೆ ಮುಂದಿನ ದಿನಮಾನಗಳಂತ ಹೇಳಿಕೆ ಇಚ್ಛಿಸ್ತೇನೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದು, ಪೊಲೀಸ್ನರಿಗೆ ಅವರು ರೆಸಿಪ್ಟ್ ಅನ್ನ ಕೊಡದೇನೆ ಯಾವುದೇ ತರಹದ ನಿಮ್ಮ ಹತ್ರ ದಂಡವನ್ನ ಶುಲ್ಕವನ್ನ ಪಾವತಿಸ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ಏನಿದ್ದರೂ ಕೂಡ ಚಲನ್ ಮುಖಾಂತರ ಅಥವಾ ರೆಸಿಪ್ಟ್ ಅನ್ನ ಕೊಡುವ ಮುಖಾಂತರ ನಿಮ್ಮಿಂದ ಶುಲ್ಕವನ್ನ ಪಾವತಿಸಿಕೊಳ್ಬಹುದಾಗಿದೆ. ಇದನ್ನ ಹೊರತುಪಡಿಸಿ ಯಾವುದೇ ತರಹದ ಹಣವನ್ನ ನೀವು ಸಂದಾಯ ಮಾಡಿದಲ್ಲಿ ಅದು ತಪ್ಪಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನನ್ನ ಸಾರ್ವಜನಿಕರೇ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ.